ನಮಸ್ತೆ ವೀಕ್ಷಕರೇ, ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ನಮ್ಮ ಈ ಜನಧನಿ ಕಾರ್ಯಕ್ರಮದ ಉದ್ದೇಶವೇ ಜನರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಜವಾಬ್ದಾರಿಯುತ ಮಾಧ್ಯಮವಾಗಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿ ಸಮಸ್ಯೆ ಇದೆ, ಯಾರಿಗೆ ಸಮಸ್ಯೆ ಇದೆ, ಅದನ್ನ ಬಗೆಹರಿಸುವಂತ ಕೆಲಸವನ್ನ ನಿಮ್ಮ ಮುಂದೆಗೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ಸಮಸ್ಯೆ ಬಗೆಹರಿಯುತ್ತಾ ಬಗೆಹರಿಯಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿ ಅದು ಬಗೆಹರಿಯುವವರೆಗೂ ಕೂಡ ಜನರ ಪರವಾಗಿ ನಿಂತು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಈ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ, ಯಾರಿಂದ ಸಮಸ್ಯೆ ಆಗಿದೆ, ಬಗೆಹರಿಯುತ್ತಾ ಬಗೆಹರಿಯಲ್ವಾ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಹಳ್ಳ ಹಿಡಿದಿದೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಒಂದು. ಇದು ಚಿಕ್ಕಮಗಳೂರಿನ ಕಥೆ. ಚಿಕ್ಕಮಗಳೂರಿನಲ್ಲಿ ಕೋಟಿ ಕೋಟಿ ಹಣ ವ್ಯರ್ಥವಾಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಹುಟ್ಟುಕೊಳ್ತಾ ಇದೆ. ನೋಡಿ, ಅಮೃತ್ ಯೋಜನೆಗೆ 100 ಕೋಟಿ ವೆಚ್ಚ ಮಾಡಿದೆ ಸರ್ಕಾರ. ಇದರ ಉದ್ದೇಶ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ. ಮನೆ ಮನೆಗೆ ಪೈಪನ್ನು ಅಳವಡಿಸಿ ನೀರು ಕೊಡುವಂತ ಒಂದು ಮಹತ್ವದ ಯೋಜನೆ ಇದು. ಈ ಯೋಜನೆಗೆ ಅಂತ ಹಣ ವೆಚ್ಚ ಮಾಡಿದ್ರೂ ಕೂಡ ಕೆಲಸ ಮಾತ್ರ ಮುಂದಕ್ಕೆ ಹೋಗ್ತಾನೇ ಇಲ್ಲ. ಬಹುತೇಕ ವಾರ್ಡ್ಗಳಲ್ಲಿ ಅಮೃತ ಯೋಜನೆಯ ನೀರೇ ಇಲ್ಲ. ಪೈಪ್ಗೆ ಅಳವಡಿಸಿದಂತ ಮೀಟರ್ಗಳು, ನಲ್ಲಿಗಳು ಮಾಯ ಆಗ್ಬಿಟ್ಟಿದೆ. ಹಲವೆಡೆ ಪೈಪ್ಗೆ ಅಳವಡಿಸಿರುವಂತಹ ಮೀಟರ್ಗಳು ಡ್ಯಾಮೇಜ್ ಕೂಡ ಆಗಿದೆ. ಕೆಲವು ಕಡೆಯಲ್ಲಿ ಗುಂಡಿ ತೆಗೆದು ಹಾಗೇ ಬಿಟ್ಟು ಹೋಗಿದ್ದಾರೆ ಅಧಿಕಾರಿಗಳು. ಅಮೃತ್ ಯೋಜನೆಯಲ್ಲಿ ಅವ್ಯವಹಾರ ಆಗಿರುವಂತ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಸರಿಯಾಗಿ ನಿರ್ವಹಣೆ ಮಾಡದ ನಗರಸಭೆ ವಿರುದ್ಧ ಜನರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ನೋಡಿ, ಯಾವುದೇ ಯೋಜನೆಗಳಾದ್ರೂ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಜಾರಿಗೆ ತರೋದು ಅಥವಾ ಕೋಟಿ ಕೋಟಿ ಅನುದಾನವನ್ನ ಬಿಡುಗಡೆ ಮಾಡೋದು ಜನರಿಗೆ ಉಪಯೋಗ ಆಗ್ಲಿ, ಜನರು ಅದರ ಫಲಾನುಭವಿಗಳು ಆಗ್ಲಿ, ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ. ಆದ್ರೆ ಅದು ಸದ್ಬಳಕೆ ಆಗ್ತಾ ಇದೆಯಾ? ಜನರವರೆಗೂ ರೀಚ್ ಆಗಿದ್ಯಾ? ಜನರವರೆಗೂ ರೀಚ್ ಆಗೋದಕ್ಕೆ ಅಧಿಕಾರಿಗಳು ಬಿಟ್ಟಿದ್ದಾರಾ? ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೋ ಮಾಡ್ತಿಲ್ವೋ ಅನ್ನೋದು ಪ್ರಶ್ನೆ. ನೀವೀಗೆಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪೈಪನ್ನು ಹಾಕಿದ್ದಾರೆ, ಅಲ್ಲಿ ಗುಂಡಿನೂ ತೋಡಿದ್ದಾರೆ. ಹೇಗೆ ಮನೆ ಮನೆಗೂ ನೀರು ತಲುಪಬೇಕು ಪೈಪಿನ ಮುಖಾಂತರವಾಗಿ ಅನ್ನುವಂಥ ಒಂದು ಮಹತ್ವದ ಯೋಜನೆ ಇತ್ತಲ್ಲ, ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ. ಆದರೆ ಸುಸೂತ್ರವಾಗಿ ಮಾಡಿಲ್ಲ, ನೆಟ್ಟಗೆ ಮಾಡಿಲ್ಲ. ಅರ್ಧ ಕೆಲಸ ಆಗ್ತಿದ್ದಂಗೆ ಅಧಿಕಾರಿಗಳಿಗೆ ಸಾಕು ಬಿಡಪ್ಪ, ಅರ್ಧ ಕೆಲಸ ಮಾಡಿದೀವಿ ತಾನೆ, ನೀರು ಬಂತೋ ಬರಲಿಲ್ವೋ, ಇದರಿಂದ ಉಪಯೋಗ ಆಗ್ತಿದೆಯೋ ಆಗ್ತಿಲ್ವೋ, ನಮಗೆ ಯಾಕೆ, ನಮ್ಮ ದುಡ್ಡಲ್ಲಿ ಏನು ಮಾಡಿಲ್ವಲ್ಲ, ಇದು ಸರ್ಕಾರ ದುಡ್ಡಲ್ವಾ, ಜನರು ದುಡ್ಡಲ್ವಾ, ಬಿಡು. ಏನು ಯಾರಾದರೂ ಬಂದು ಕೇಳಿದ್ರೆ ನೋಡಿ ಇಲ್ಲಿ ಕಾಮಗಾರಿ ಆಗಿದೆ, ನಾವು ಕೂಡ ಪೈಪ್ ಲೈನ್ ಎಳಿತಾ ಇದ್ದೀವಿ, ಇನ್ನೇ ನೀರು ಬಿಡೋದ್ರಲ್ಲೇ ಇದ್ವಿ, ಈ ಥರದ ಉಡಾಫೆ ಉತ್ತರಗಳನ್ನು ಕೊಡ್ಬೋದಲ್ವಾ? ಆ ರೀಸನ್ಸ್ಗಾಗಿ ಪ್ರತಿ ಮನೆಯಲ್ಲೂ ಇದೇ ಕತೆ. ಇಲ್ಲಿ ಗುಂಡಿ ತೋಡಿದ್ದಾರೆ, ಹಳ್ಳ ತೋಡಿದ್ದಾರೆ, ಕೆಲವು ಕಡೆಯಲ್ಲಿ ಪೈಪ್ ಎಳೆದಿದ್ದಾರೆ, ಕೆಲವು ಕಡೆ ನಲ್ಲಿ ಫಿಕ್ಸ್ ಮಾಡಿದ್ದಾರೆ, ಕೆಲವು ಕಡೆಯಲ್ಲಿ ಎಲ್ಲವೂ ಆಗಿ ಹೋಗಿದೆ. ಆದರೆ ನೀರು ಮಾತ್ರ ಇಲ್ಲ. ನೀರು ಬಿಡಬೇಕಾದಂಥ ಕೆಲಸವನ್ನ ಇನ್ನೂ ಮಾಡೇ ಇಲ್ಲ. ಯಾಕೆ ಮಾಡಿಲ್ಲ? ಇನ್ನು ಅಲ್ಲಿನ ವ್ಯವಸ್ಥೆನ ನೋಡಿದ್ರೆ ಕೆಲವು ಕಡೆಯಲ್ಲಿ ಎಲ್ಲ ಮುರಿದೋಗ್ಬಿಟ್ಟಿದೆ ಆಲ್ರೆಡಿ. ಇಷ್ಟು ಬೇಗ ಮುರಿದೋಗೋ ಅಂಥದ್ದು ಇವ್ರು ಇನ್ಯಾವ ಥರದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ಬೋದು, ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡಿರ್ಬೋದು, ಅದನ್ನು ಯೋಚನೆ ಮಾಡಬೇಕಲ್ವಾ? ಇದೇ ಥರ ಬಿಸಿಲಿಗೆ ನೀರು ಬರದೇ ಇದ್ದರೆ ಇನ್ನೊಂದು 15 ದಿನ 20 ದಿನದಲ್ಲಿ ಎಲ್ಲ ಈ ತುಕ್ಕು ಹಿಡ್ಕೊಂಡು ಕೂತ್ಕೊಳ್ಳೋದು ಅಥವಾ ಎಲ್ಲ ಮುರಿದು ಹೋಗೋ ಥರ ಆಗೋದು ಅಂತ ಅಂತಾರಲ್ಲ, ಅದು ಗ್ಯಾರಂಟಿ ಆಗತ್ತೆ. ಜನ ಕೂಡ ಇವತ್ತು ನೀರು ಬರುತ್ತೆ, ನಾಳೆ ನೀರು ಬರುತ್ತೆ, ಅಯ್ಯೋ ಬಂದೇ ಬಿಡ್ತು ಅಂತ ಕಾಯ್ಕೊಂಡು ಕೂತಿದ್ದಾರೆ. ನೋಡಿ, ಈ ಯೋಜನೆಯ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಅಥವಾ ಈ ಯೋಜನೆ ಸರಿ ಇಲ್ಲ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇಲ್ಲ. ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ ಅಂದಮೇಲೆ ಅದು ಜನರಿಗೆ ರೀಚ್ ಆಗಬೇಕಲ್ವಾ? ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಏನು ಸಮಸ್ಯೆ ಆಗಿದೆ? ಫಂಡ್ ಇಲ್ವಾ? ಕೆಲಸ ಮಾಡೋಕ್ಕೆ ಜನ ಇಲ್ವಾ? ಅಥವಾ ನೀವು ಮಾಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ವಾ? ಅಥವಾ ನೀರಿಲ್ವಾ? ಏನು ಸಮಸ್ಯೆ ಅನ್ನೋದು ಗೊತ್ತಾಗಬೇಕಲ್ವಾ? ಎಲ್ಲ ಕಡೆನೂ ಈ ಪೈಪ್ಗಳನ್ನು, ನಲ್ಲಿಗಳನ್ನು ಹಾಕಿಬಿಟ್ಬಿಟ್ಟಿದ್ದಾರೆ. ತಿರುಗಿಸಿದ್ರೆ ನೀರೂ ಬರಲ್ಲ, ಜಾಸ್ತಿ ಫೋರ್ಸ್ಫುಲಿ ತಿರುಗಿಸಿದ್ರೆ ಎಲ್ಲ ಮುರಿದು ಹೋಗುತ್ತೆ. ಈ ಥರದ ಕೆಲಸ ಯಾಕೆ ಮಾಡಬೇಕು? ನೀವು ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಕಾಟಾಚಾರಕ್ಕೆ ಅಥವಾ ತೋರ್ಪಡಿಕೆಗೆ ಕೆಲಸ ಮಾಡಬೇಡಿ ಅನ್ನುವಂಥದ್ದನ್ನು ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ. ಅಮೃತ್ ಯೋಜನೆ ಹೆಸರೇ ನೋಡಿ ಎಷ್ಟು ಚಂದ ಇದೆ, ಅಮೃತ್ ಯೋಜನೆ. ಪ್ರತಿ ಮನೆಗೂ ನೀರು ಕೊಡಬೇಕು ಅನ್ನೋದು ಈ ಯೋಜನೆಯ ಒಂದು ಮಹತ್ವದ ಉದ್ದೇಶ. ಆದರೆ ಇಲ್ಲಿ ಆಗ್ತಿರೋದು ಏನು? ಇದು ಅಧಿಕಾರಿಗಳ ನಿರ್ಲಕ್ಷ್ಯನಾ? ಇದು ಗೊತ್ತಿದ್ದು ಕಣ್ಮುಚ್ಚಿ ಕೂತಿದ್ದೀರಾ ಅಧಿಕಾರಿಗಳು ನೀವು? ಇನ್ನು ಎಷ್ಟು ದಿನ ಬೇಕು ನೀರು ಬಿಡೋದಕ್ಕೆ?
ಇನ್ನೊಂದು ವರ್ಷ ಬೇಕಾ, ಇನ್ನೊಂದು 2 ವರ್ಷ ಬೇಕಾ, 3 ವರ್ಷ, 5 ವರ್ಷ? ಅಷ್ಟೊತ್ತಿಗೆ ಈ ಪೈಪ್ಗಳು ಈ ಲೇನ್ಗಳು ಇರುತ್ತಾ? ಹಾಗೇನೆ ಯಾಕೆ ಈ ಥರದ ಕೆಲಸ ಮಾಡಬೇಕು? ಅಯ್ಯೋ ಬಂತು ನೀರು ಬಂದೇ ಬಿಡ್ತು ಅಂತ ಜನ ಕಾಯ್ಕೊಂಡು ಕೂತಿದ್ದಾರೆ ಪಾಪ. ಪ್ರತಿ ಯೋಜನೆಗಳು ಕೂಡ ಹಳ್ಳ ಹಿಡಿಯುತ್ತೆ, ಪ್ರತಿ ಯೋಜನೆಗಳಲ್ಲೂ ಕೂಡ ಗೋಲ್ಮಾಲ್ ಆಗುತ್ತೆ, ಪ್ರತಿ ಯೋಜನೆಗಳು ಕೂಡ ಹದಗೆಟ್ಟು ಹೋಗುತ್ತೆ. ಯಾಕೆ ಈ ಥರ ಆಗತ್ತೆ? ಶುರುವಾದಂಥ ಸಂದರ್ಭದಲ್ಲಿ ಇದ್ದಂಥ ಜೋಶು ಕೊನೆಗೆ ಇರೋದಿಲ್ಲ. ಯಾಕೆ? ಸುಸ್ತಾಗ್ಬಿಡ್ತಾರ ಅಧಿಕಾರಿಗಳ ಅರ್ಧ ಕೆಲಸ ಮಾಡಿ? ನೀರು ಬರ್ತಿದ್ಯೋ ಬರ್ತಿಲ್ವಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಪೈಪ್ಲೈನ್ ಹಾಕ್ಬಿಟ್ರೆ ಸಾಕಾ? ನಿಮಗೆ ಅದನ್ನೇ ಹೇಳಿರೋದ ಸರ್ಕಾರ? ತೋರ್ಪಡಿಕೆಗೆ ಎಲ್ಲ ಕಡೆ ಪೈಪ್ ಹಾಕ್ಬಿಡಿ, ಎಲ್ಲ ಕಡೆ ನಲ್ಲಿ ಮಾಡಿಬಿಡಿ ಅಂತ ಇದನ್ನೇ ಹೇಳಿರೋದಾ? ಇಲ್ಲ ಅಲ್ವಾ? ಒಂದೊಳ್ಳೆ ಉದ್ದೇಶದಿಂದನೇ ಅಲ್ವಾ ಈ ಯೋಜನೆ ಜಾರಿಗೆ ಬಂದಿರೋದು? ಇಲ್ಲ ಅಂದರೆ ಏನು ಸಮಸ್ಯೆ ಅನ್ನೋದನ್ನಾದರೂ ಹೇಳಿ. ನೀರೇ ಇಲ್ಲ, ಎಲ್ಲಿಂದ ನೀರು ಬಿಡೋದು ಅನ್ನೋದು ಸಮಸ್ಯೆನ ಅದನ್ನು ಹೇಳಿ. ದುಡ್ಡೇ ಇಲ್ಲ, ಎಲ್ಲಿಂದ ನೀರು ಕೊಡೋದು ಅಂತ ಸಮಸ್ಯೆನ ಅದನ್ನು ಹೇಳಿ. ಕೆಲಸದ ಆಳುಗಳೇ ಇಲ್ಲ, ಕೆಲಸ ಎಲ್ಲಿಂದ ಮಾಡಿಸೋದು ಅನ್ನೋ ಸಮಸ್ಯೆನ ಅದನ್ನು ಹೇಳಿ. ಏನೂ ಹೇಳಿದೆ, ಏನೂ ಮಾಡಿದೆ, ನಿಮ್ಮ ಮನಸ್ಸಿಗೆ ಬಂದಂಗೆ ಎಲ್ಲೆಲ್ಲಿ ಹೊಂಡ ತೋಡಕ್ಕೆ ಸಾಧ್ಯನೋ ಅಲ್ಲೆಲ್ಲ ಹೊಂಡ ತೋಡಿ ಅಗಲೀಕರಣ ಮಾಡಿ ಪೈಪ್ಗಳನ್ನ ಹಾಕಿ ನಲ್ಲಿ ಹಾಕಿ ಈಗ ನೀರು ಕೊಡಲ್ಲ ಅಂತ ಅಂದರೆ ಏನು ಸ್ವಾಮಿ ಅರ್ಥ? ಏನು ಹೇಳೋದಕ್ಕೆ ಹೊರಟಿದ್ದೀರಾ? ಇದು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಪೈಪ್ಗಳನ್ನು ಅಳವಡಿಸಿದ್ದಾರಲ್ಲ, ಮೀಟರ್ಗಳು ಡ್ಯಾಮೇಜ್ ಆಗಿರೋದನ್ನ ಅಳವಡಿಸಿದ್ದಾರಂತೆ. ನಾನು ಆಗಲೇ ಹೇಳಿದೆ, ಇಂಥ ಕಾಟಾಚಾರದ ಕೆಲಸವನ್ನು, ಹದಗೆಟ್ಟ ಕೆಲಸವನ್ನು ಯಾಕೆ ಮಾಡ್ತೀರಾ? ಮಾಡಬೇಕೋ ಸಂಪೂರ್ಣವಾಗಿ ಕೆಲಸಗಳನ್ನು ಮಾಡಿ. ಮಾಡೋಕ್ಕಾಗಲ್ವೋ ಮಾಡೋಕ್ಕೇ ಹೋಗಬೇಡಿ. ಪಾಪ ಜನಗಳು ಕಾಯ್ಕೊಂಡು ಕೂತಿದ್ದಾರೆ. ಇವತ್ತು ನೀರು ಬರುತ್ತೆ, ನಾಳೆ ನೀರು ಬರುತ್ತೆ, ಮನೆ ಬಾಗಿಲಿಗೆ ನೀರು ಬರುತ್ತೆ. ಅಯ್ಯೋ ಇಷ್ಟು ದಿನ ಕಷ್ಟ ಆಗ್ತಾ ಇತ್ತು, ಅಲ್ಲೆಲ್ಲಿಂದನೂ ನೀರು ತರಬೇಕಾಗಿತ್ತು, ಇನ್ನೊಂದು ಮತ್ತೊಂದು, ಹೆಂಗೋ ಏನೋ ಈ ಯೋಜನೆಯಿಂದ ಮನೆಗೆ ನೀರು ಬರ್ತಾ ಇದೆ, ಒಳ್ಳೇದಾಯಿತು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಇದು ಮೋಸ ಅಲ್ವಾ? ಇದು ಅನ್ಯಾಯ ಅಲ್ವಾ? ಯಾಕಿಂಥ ಕೆಲಸಗಳನ್ನು ಮಾಡಬೇಕು? ಎಲ್ಲ ಯೋಜನೆಗಳಲ್ಲೂ ಹದಗೆಡೋದಕ್ಕೆ ಪ್ರಮುಖವಾದಂಥ ರೀಸನ್ಸ್ಗಳೇ ಅಧಿಕಾರಿಗಳು. ಇವ್ರಿಗೆ ಮಾಡೋ ಹುಮ್ಮಸ್ಸೂ ಇರಲ್ಲ, ಮಾಡಲೇಬೇಕು ಅನ್ನೋ ಜಿದ್ದೂ ಇರಲ್ಲ. ಯಾಕಂದರೆ ಇವ್ರಿಗೇನು ಸಮಸ್ಯೆ ಆಗಲ್ವಲ್ಲ. ಎಷ್ಟೆಷ್ಟು ಗೋಲಮಾಲ ಮಾಡ್ಬೋದು, ಎಷ್ಟೆಷ್ಟು ಹಣ ಹೊಡಿಬೋದು, ಅದು ಎಲ್ಲವೂ ಮಾಡ್ಕೊಬಿಟ್ಟಿರ್ತಾರೆ. ಎಲ್ಲ ಅಧಿಕಾರಿಗಳು ಹಿಂಗೆ ಅಂತ ನಾನು ಹೇಳ್ತಿಲ್ಲ. ಕೆಲವು ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಜನರ ಸೇವೆಗೆ ಅಂತಾನೆ ತಮ್ಮ ಜೀವನವನ್ನು ಮುಡಿಪಿಟ್ಟಿದ್ದಾರೆ. ಅದರಲ್ಲಿ ಡೌಟ್ ಇಲ್ಲ, ಎಲ್ಲರೂ ಒಂದೇ ಥರ ಇಲ್ಲ. ಆದರೆ ಆಲ್ಮೋಸ್ಟ್ 100ಕ್ಕೆ 90ರಷ್ಟು ಅಧಿಕಾರಿಗಳ ಹಣೆ ಬರ ಇದೆ. ಆ ಯೋಜನೆ ಏನಾಗಿದೆ, ಹಳ್ಳ ಹಿಡ್ದಿದೆಯಾ, ನೀರು ಬರ್ತಿದೆಯೋ ಬರ್ತಾ ಇಲ್ವೋ, ಏನು ಸಮಸ್ಯೆ ಆಗಿದೆ, ಇನ್ನು ಏನು ಬೇಕಾಗಿದೆ, ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಜನರಿಗೂ ಕೂಡ ಇಂಥದ್ರಿಂದ ಸಮಸ್ಯೆ ಆಗ್ತಿದೆ, ಇಂಥದ್ರಿಂದ ಸಮಸ್ಯೆ ಆಗ್ತಿಲ್ಲ ಹೇಳಬೇಕು ಅನ್ನೋದನ್ನು ಮಾಡೋದೇ ಇಲ್ಲ. ಸುಮಾರು ಒಂದು 3-4 ಸಲ ಗುಂಡಿ ತೋಡೋದು ಮುಚ್ಚೋದು ಇದನ್ನೇ ಮಾಡ್ತಾ ಬಂದಿದ್ದಾರೆ. ಆದರೆ ಇವಾಗ ತನಕನೂ ಯಾರಿಗೂ ಒಂದು ಮೀಟ್ರೂ ಬರಲಿಲ್ಲ, ನೀರು ಬರಲಿಲ್ಲ ನಲ್ಲಿಯಲ್ಲಿ. ಹಾಗಾಗಿ ಇದಕ್ಕೆ ಸುಮಾರು 110 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಹೋಗಿದೆ ದುಡ್ಡು? ಜನರ ತೆರಿಗೆ ಏನಾಗಿದೆ? ಹಾಗಾದರೆ ಜನರ ತೆರಿಗೆ ದುಡ್ಡನ್ನ ಇದೇ ರೀತಿ ಪೋಲ್ ಮಾಡ್ತಾ ಇರೋದ ಇವರು? ಇದಕ್ಕೆ ಹೊಣೆಗಾರರು ಯಾರು ಅಂತ ಹೇಳಿ ಇಡೀ ಚಿಕ್ಕಮಗಳೂರು ಜನತೆ ಪರವಾಗಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ಮಾಧ್ಯಮದವ್ರ ಹತ್ರ ಕೇಳ್ಕೊಳ್ಳೋದೇನಂತ ಹೇಳಿದರೆ, ನಾವು ಎಲ್ಲಿ ಮುನ್ಸಿಪಾಲ್ಟಿಯವರಿಗೆ, ನಗರಸಭೆಯವರಿಗೆ ಹೋಗಿ ಕೇಳಿದರೆ ನಗರಸಭೆಯವರು ಇನ್ನೊಬ್ಬರ ಮೇಲೆ ಹೇಳ್ತಾರೆ, ಇನ್ನೊಬ್ಬರ ಮೇಲೆ ಹೇಳ್ತಾರೆ. ಇದೇ ರೀತಿ ದೂರ ಮೇಲೆ ಪ್ರತಿ ದೂರ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ ತಾವುಗಳು ಈಗ ಮಾಧ್ಯಮದವರು ಇದ್ದೀರಾ, ಇದನ್ನು ನಗರಸಭೆಯವರಿಗೆ ಮತ್ತು ಈಗ ಹಾಲಿ ಶಾಸಕರು ಏನಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮನವರಿಕೆ ಮಾಡಿಸಿ, ಅವರು ಇದ್ರ ಮೇಲೆ ಏನು ಜಾಗೃತರಾಗಿ ಇನ್ನು ಏನು ಈ ಯೋಜನೆ ಏನು ಹಳ್ಳ ಹಿಡ್ದಿದೆ ಇದನ್ನು ಸರಿಪಡಿಸ್ಬೇಕು. ಮತ್ತು ಯಾರು ಇದನ್ನು ಕಾಮಗಾರಿ ಮಾಡಿದ್ದಾರೆ ಅವ್ರ ಮೇಲೆ ಕಪ್ಪು ಚುಕ್ಕಿ ಅಮೃತ ಯೋಜನೆ ಅಂತೇಳಿ ಒಂದು ನೀರಿನ ಕಾರ್ಯಕ್ರಮ ಮಾಡಿರೋ. ಆದರೆ ಯಾವಾಗಲೂ ಒಂದ್ಸತಿ ನೀರು ಬರುತ್ತೆ, ಎಲ್ಲಿ ಬೇಕಲ್ಲ ರೋಡೆಲ್ಲ ಅಗಿತಾರೆ, ಮತ್ತೆ ಮುಚ್ಚುತ್ತಾರೆ, ಪೈಪ್ ಒಡೆದೋಗುತ್ತೆ, ಒಳ್ಳೆ ಪೈಪ್ಗಳು ಹಾಕಿಲ್ಲ. ಅದೇ ಮೇಲೆ ಆ ನಲ್ಲಿಗಳು ಹಾಕಿರು ಕಿತ್ಕೋರು, ಮೀಟ್ರ್ ಇಲ್ಲ, ಏನಿಲ್ಲ, ಸರಿಯಾದ ಕೆಲಸಗಳಾಗಿಲ್ಲ. ಎಲ್ಲ ಕಡೆ ಅಗಿತಾ ಇರ್ತಾರೆ, ಅಲ್ಲಲ್ಲೇ ಪೈಪ್ ಒಡೆದೋಗ್ತಾ ಇರುತ್ತೆ, ಜನಿಗೆ ಬರೀ ತೊಂದರೆ ಆಗ್ತಾಯಿದೆ ಬಿಟ್ಟರೆ ಅದರಿಂದ ಯಾವುದೇ ಲಾಭ ಆಗಿಲ್ಲ, ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತು ತುಂಬ ಕಡೆ ಅದರದ್ದು ಫೇಲ್ಯೂರ್ ಆಗ್ಬಿಟ್ಟಿದೆ. ಎಲ್ಲೂ ಒಂದು ಸರಿಯಾದ ವ್ಯವಸ್ಥಿತವಾಗಿ ಎಲ್ಲಿ ನೀರು ಬರ್ತಾ ಇಲ್ಲ, ಎಲ್ಲಿ ತೊಂದರೆ ಇದೆ ಅಲ್ಲೆಲ್ಲೂ ನೀರು ಬರ್ತಾ ಇಲ್ಲ, ಬರೋ ಕಡೆ ಬರ್ತಾ ಇದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೈಪ್ಗಳನ್ನು ಒಳ್ಳೆ ಪೈಪ್ ಹಾಕಿಲ್ದಲ್ಲೇ ಎಲ್ಲ ಇಡೀ ಚಿಕ್ಕಮಗಳೂರಲ್ಲಿ ಅಲ್ಲಲ್ಲೇ ಆಗದು ರಿಪೇರಿ ಮಾಡಿ ರೋಡೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಇದ್ರ ಮೇಲೆ ಗಮನ ಕೊಡಬೇಕು. ಯಾರು ಒಂದು ಕಾಂಟ್ರಾಕ್ಟ್ ಮಾಡಿದ ಅವ್ರನ್ನ ಕಪ್ಪು ಪಟ್ಟಿ ಸೇರಿಸಿ ಒಳ್ಳೆ ಒಂದು ಕೆಲಸಗಳ
ಅಮೃತೋಜ್ಞೆ ಯೋಜನೆಯಲ್ಲಿ ನಲ್ಲಿನ ಹಾಕೋಗಿದ್ದಾರೆ, ಆದರೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಸುಮಾರು 3 ವರ್ಷದಿಂದನೂ ಸರಿಯಾಗಿ ಗುಂಡಿ ಮುಚ್ಚಿಲ್ಲ, ನೀರು ಪ್ರಾಬ್ಲಮ್ ಇದೆ. ಮೀಟ್ರ್ ಹಾಕಿದ್ದಾರೆ, ಮೀಟ್ರು ಓಡ್ತಾ ಇಲ್ಲ. ಸುಮಾರು ಈಗೆಲ್ಲ ನೀರಿನ ಪ್ರಾಬ್ಲಮ್ ಜಾಸ್ತಿಯಾಗಿ ಟ್ಯಾಂಕರಲ್ಲಿ ಒರೆಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಮಾಮೂಲಿ ನಲ್ಲಿಲೂ ಸರಿಯಾಗಿ ನೀರು ಬರ್ತಾ ಇಲ್ಲ. ಇದು 3 ವರ್ಷ ಆಯಿತು ನಲ್ಲಿ ಎಲ್ಲ ಹಾಕೋಗಿ. ಈ ಕೆಲವು ನಲ್ಲಿ ಹಾಕಿದ್ರು, ಹಿತ್ತಾಳೆ ನಲ್ಲಿ ಹಾಕಿದ್ರು, ಎಲ್ಲ ಕಳ್ಳರಲ್ಲಿ ನಲ್ಲಿನೇ ಬಿಚ್ಕೊಂಡು ಹೋದ್ರು ಸುಮಾರು. ನಮ್ಮದು ಇಲ್ಲ, ನಮ್ಮದು ನಲ್ಲಿ ಎಲ್ಲ ಬಿಚ್ಕೊಂಡು ಹೋಗಿದ್ದಾರೆ, ಮೀಟ್ರನ್ನು ಬಿಚ್ಕೊಂಡು ಹೋಗಿರೋ ಹೊರಗಡೆ ಇತ್ತಿದ್ದು. ಈ ನೀರಿಗೆ ಅಂದರೆ ಈಗ ಸರಿಯಾಗಿ ಬರ್ತಾ ಇಲ್ಲ ನೀರು. ಅವಾಗ ತಿಂಗಳಿಗೆ 1 ಸರಿ 2 ಸರಿ ಟ್ಯಾಂಕರಲ್ಲಿ ನೀರು ಓಡಿಸ್ಕೊಬೇಕಾಗುತ್ತೆ ನಾವು ಇವಾಗ. ನಾವು ಇಲ್ಲಿ ಏನು ತಂದರೂ ಪ್ರಯೋಜನ ಇಲ್ಲ. ಇಲ್ಲಿ ಕೌನ್ಸಿಲರ್ಗಳು ಅಡ್ರೆಸ್ಸೇ ಇಲ್ಲ. ಹಾಗಾಗಿ ಅವರು ಒಂದು ಸಮಸ್ಯೆನೂ ಇದು ಮಾಡ್ತಾಯಿಲ್ಲ. ಚರಂಡಿ ಸಮೇತನೂ ಸರಿಯಾಗಿ ಕ್ಲೀನ್ ಮಾಡಲ್ಲ. ಒಂದು ಕಡೆ ಮಾಡಿದ್ರೆ ಒಂದು ಕಡೆ ಮಾಡಲ್ಲ. ತುಂಬ ಸಮಸ್ಯೆ ಇದೆ ಇವಾಗ. ನಮ್ಮ ಏರಿಯಾದಲ್ಲಿ ಒಂದು 50% ನೀರಿನ ಪ್ರಾಬ್ಲಮ್ ಇದೆ ಇವಾಗ. 50% ಪರವಾಗಿಲ್ಲ. ನಾವೀಗ ಬೋರ್ವೆಲ್ಲು ಇಲ್ಲಾಂದರೆ ಟ್ಯಾಂಕರಲ್ಲಿ ಓಡಿಸ್ಕೊಳ್ಬೇಕು, ಆ ಥರ ಆಗಿದೆ. ಅಮೃತ ನೋಡಿ, ಅಲ್ಲಿನ ಜನರು ಮಾತನಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ರಿ. ನಗರಸಭೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ನಗರ ಸುಸೂತ್ರವಾಗಿ ನಡೀತಾ ಇದೆಯಾ, ಎಲ್ಲವೂ ಸರಿಯಾಗಿದೆಯಾ, ಕಾಮಗಾರಿಗಳು ಎಲ್ಲಿ ನಡೀತಾ ಇದೆ, ಎಲ್ಲಿ ನಡೆದಿಲ್ಲ, ಇದೆಲ್ಲದ್ರ ಬಗ್ಗೆಯೂ ಕೂಡ ಅಲ್ಲಿ ಯೋಚನೆಯನ್ನು ಮಾಡಬೇಕಾಗಿದ್ದು ಅಥವಾ ನಿಗಾ ವಹಿಸಬೇಕಾಗಿದ್ದು ನಗರಸಭೆಯ ಕೆಲಸ. ಬಟ್ ನನಗೆ ಪ್ರಶ್ನೆ ಆಗ್ತಿರೋದು ಏನು ಅಂತಂದರೆ, ಚಿಕ್ಕಮಗಳೂರಿನಲ್ಲಿ ನಗರಸಭೆ ಅನ್ನೋದು ಇನ್ನೂ ಅಲ್ಲಿ ಉಸಿರಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದರೆ ಒಂದು ನಗರಸಭೆ ಕೆಲಸ ಮಾಡ್ತಾ ಇದೆ ಅಂತ ಅಂದರೆ, ಅಥವಾ ಅವ್ರ ಗಮನಕ್ಕೆ ಎಲ್ಲವೂ ಬರುತ್ತೆ ಅಂತ ಅನ್ನೋದಾದರೆ, ಎಲ್ಲೆಲ್ಲಿ ಪೈಪ್ ಹಾಕಬೇಕು ಅಂತ ನೀವು ಗುಂಡಿಯನ್ನು ತೆಗೆದಿದ್ದೀರೋ ಅದರ ಮುಚ್ಚೋ ಕೆಲಸ ಯಾರು ಮಾಡಬೇಕು? ನಾವು ಬಂದು ಮಾಡಬೇಕಾ? ಹೇಳಿ, ಮಾಡ್ತೀವಿ. ಜನರ ಪರವಾಗಿ ಕೆಲಸ ಮಾಡೋದೇ ನಮ್ಮ ಉದ್ದೇಶ ಆಗಿದೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಏನಾದರೂ ಆ ಗುಂಡಿಯನ್ನು ತೆಗೆದಿರೋದನ್ನ ನೀವು ಮುಚ್ಚಕ್ಕೆ ಸಾಧ್ಯ ಆಗಲ್ಲ, ನಿಮಗೆ ಅದಕ್ಕೆ ಪುರ್ಸೋತಿಲ್ಲ, ಟೈಮ್ ಇಲ್ಲ, ಅಥವಾ ತೆಗೆಯೋದಷ್ಟೇ ನಮ್ಮ ಕೆಲಸ, ನಾವು ಅದನ್ನು ಮುಚ್ಚೋದಕ್ಕಾಗಲ್ಲ, ಮುಚ್ಚೋ ಕೆಲಸ ನಮ್ದಲ್ಲ ಅನ್ನೋದೇನಾದರೂ ನಿಮ್ಮ ಉದ್ದೇಶ ಇದ್ದರೆ, ನಿಮಗೆ ಆ ಥರದೊಂದು ನಿರ್ದೇಶನವನ್ನು ಯಾರಾದರೂ ಕೊಟ್ಟಿದ್ರೆ ಹೇಳಿ, ಅದನ್ನು ನಾವು ಬಂದು ಗುಂಡಿ ಮುಚ್ಚೋ ಕೆಲಸ ಮಾಡ್ತೀವಿ. ಇನ್ನು ಏನ್ರಿ ಇದನ್ನು ಯಾರಾದರೂ ಕೆಲಸ ಅಂತ ಹೇಳ್ತಾರಾ? ಒಂದು ಕಾಮಗಾರಿ ನಡೆದ ಮೇಲೆ ಅದನ್ನು ನೆಟ್ಟಿಗೆ ಮುಗಿಸೋ ಕೆಲಸನೂ ಕೂಡ ನಿಮ್ಮದೇ ಜವಾಬ್ದಾರಿ ಅಲ್ವಾ? ಮುಗ್ಸೋಕ್ಕಾಗುತ್ತಾ ಆಗಲ್ವಾ? ಇದೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ವಾ? ಸೋಂಬೇರಿತನ ಅಲ್ವಾ? ಏನು ಜನ ಕೇಳಲ್ಲ ಅಂತ ನೋಡಿ. 3 ವರ್ಷದಿಂದ ಆ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತ ಅಂದರೆ ಜನ ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಯಾರ ಹತ್ತಿರ ಕೇಳಬೇಕು? ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಅಧಿಕಾರಿಗಳನ್ನೇ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡೋಣ. ಏನು ಸಮಸ್ಯೆ ಆಗಿದೆ, ಯಾರಿಂದ ಸಮಸ್ಯೆ ಆಗಿದೆ, ಕೆಲಸ ಮಾಡೋಕ್ಕೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಎಲ್ಲವನ್ನ ಕೇಳೋಣ. ನೋಡಿ, ಅಮೃತ್ ಯೋಜನೆ ಅನ್ನುವಂಥ ಒಂದು ಮಹತ್ವದ ಯೋಜನೆಯನ್ನು ಸರ್ಕಾರ ಜಾರಿಗೆ ತರುತ್ತೆ. ಅದನ್ನು ರೀಚ್ ಮಾಡಿಸೋದ್ರಲ್ಲಿ, ಅದನ್ನು ಜನರಿಗೆ ತಲುಪಿಸೋದ್ರಲ್ಲಿ, ಅಥವಾ ಅದರ ಫಲಾನುಭವವನ್ನು ಅನುಭವಿಸೋದ್ರಲ್ಲಿ ಇಲ್ಲಿ ಅಧಿಕಾರಿಗಳು ಮಾಡಿದಂಥ ಎಡವಟ್ಟುಗಳಿಂದ ಪಾಪ ಜನರು ಇವತ್ತು ಹಿಡಿಶಾಪ ಹಾಕ್ಕೊಂಡು ಕೂತಿದ್ದಾರೆ. ಕೆಲಸ ಮಾಡಿದ್ರೆ ನೆಟ್ಟಿಗೆ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ನೀರು ಬರ್ತಾ ಇದೆ, ಕೆಲವು ಕಡೆ ನೀರು ಬರ್ತಾ ಇಲ್ಲ, ಕೆಲವು ಕಡೆ ನಲ್ಲಿ ಕಿತ್ಕೊಂಡು ಹೋಗಿದ್ದಾರೆ, ಕೆಲವು ಕಡೆ ಮೀಟ್ರು ಅಳವಡಿಕೆ ಮಾಡಿಲ್ಲ, ಕೆಲವು ಕಡೆಯಲ್ಲಿ ಗುಂಡಿ ತೋಡಿದ ಹಾಗೇ ಬಿಟ್ಟಿದ್ದಾರೆ. 3 ವರ್ಷದಿಂದಲೂ ಇದೇ ಕಾಮಗಾರಿ, ಇದೇ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರಾದಂಥ ದೇವರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ದೇವರಾಜ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ದೇವರಾಜ್ ಅವರೇ, ಈ ನಗರಸಭೆ ಕೆಲಸ ಮಾಡ್ತಿದ್ಯೋ ಮಾಡ್ತಿಲ್ವೋ ಅನ್ನೋದು ನನ್ನ ಪ್ರಶ್ನೆ. ಯಾಕಂದ್ರೆ ಒಂದು ಯೋಜನೆ ಜನರಿಗೆ ತಲುಪಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ಎಲ್ಲಾ ಕೆಲಸವನ್ನ ನಗರಸಭೆ ನಿಂತ್ಕೊಂಡು ಮಾಡಿಸ್ಬೇಕಾಗತ್ತೆ. ಅಧಿಕಾರಿಗಳು ಇದಾರೋ, ಟ್ರಾನ್ಸ್ಫರ್ ಆಗಿ ಎಲ್ಲರೂ ಹೋಗ್ಬಿಟ್ಟಿದಾರೋ, ವಿದೇಶ ಪ್ರಯಾಣದಲ್ಲಿ ಇದಾರೋ, ಏನ್ ಕತೆ? ಇಲ್ಲ ಮೇಡಮ್, ಅವ್ರು ಯಾವ್ದು ದುಡ್ಡು ಸಿಗುತ್ತೆ ಅದನ್ನ ಬಾಚ್ಕೊಂಡ್ ಬಿಡ್ತಾರೆ, ಅವ್ರು ಕಮಿಷನ್ ನೋಡ್ಕೊಂಡ್ ಬಿಡ್ತಾರೆ. ಆದ್ಮೇಲೆ ಕೆಲಸ ಅನ್ನೋದೇ ಇಲ್ಲ. ಎಲ್ಲಲ್ಲೇ ಗುಂಡಿ ಸಿಗುತ್ತಾರೆ, ಅಲ್ಲಲ್ಲೇ ರೋಡ್ ಅಲ್ಲಿ ಮಾಡಿದೆ. ಪ್ರತಿಯೊಂದು ಯಾವ್ದೇ ರೋಡಿಗೆ ಹೋದ್ರು ಗುಂಡಿಗಳು, ಮಣ್ಣು ಅಗದಿರೋದು, ಡಸ್ಟ್. ಎಲ್ಲರಿಗೂ ಇಡೀ ನಗರದಲ್ಲಿ ಡಸ್ಟ್ ಅಲರ್ಜಿ, ಕಾಯಿಲೆಗಳು, ಹಾಸ್ಪಿಟಲ್ ಅಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಅಷ್ಟು ಕಾಯಿಲೆ ಬರ್ತದೆ. ಎಲ್ಲಿ ಅರ್ಧ ಬರ್ಧ ಕೆಲಸ ಮಾಡಿ ಅವ್ರ ಕಮಿಷನ್ ತಗೊಂಡ್ರೆ ಮುಗೀತು, ಮತ್ತೆ ಈ ಕಡೆ ತಲೆ ಹಾಕಲ್ಲ ಯಾರುವೆ. ಈಗ ಇದನ್ನ ನೀವು ಅವ್ರ ಗಮನಗಳಿಗೆ ತಂದಿದ್ದೀರಾ? ಏನಾದ್ರೂ? ಹೌದು ಮೇಡಮ್, ಒಂದೊಂದ್ಸತಿ ಅಲ್ಲ 10 ಸತಿ ಕರ್ದು ಹೇಳಿದ್ದಾರೆ. ಜನಿಗಂತೂ ಅವ್ರು ಯಾಕಪ್ಪ ಅವ್ರ ಮುಖ ನೋಡಕ್ಕೂ ಸಮೇತ ಇಷ್ಟ ಇಲ್ಲ, ಅಷ್ಟು ಇದಾಗ್ಬಿಟ್ಟಿದೆ. ಯಾರು ಕೆಲಸ ಅನ್ನೋದೇ ಇಲ್ಲ, ಯಾವ ಅಧಿಕಾರಿಗಳಾಗ್ಲಿ ಯಾರಾಗ್ಲಿ ಒಂದು ಚೂರು ಅದ್ರ ಬಗ್ಗೆ ಗಮನ ಇಲ್ಲ. ಈಗ ಆಲ್ರೆಡಿ ಈಗ ನೀರಿನ ಪ್ರಾಬ್ಲಮ್ 2 ದಿವಸ 3 ದಿವಸ 4 ದಿವಸ ಇದು ಈಗ 1 ವಾರಗಟ್ಲೆ ಆಗ್ತಾ ಇದೆ, ನೀರು ಸಮೇತ ಇಲ್ಲಿ ಬರ್ತಾ ಇಲ್ಲ. ಏನ್ ಹೇಳ್ತಾರೆ? ನೀವು ಕೇಳಿದಾಗ ಏನ್ ಹೇಳಿದ್ರು, ಏನ್ ಉತ್ತರ ಕೊಟ್ರು? ಬರ್ತಾರೆ, ಈಗ ಬರ್ತಾರೆ, ಮಾಡ್ತಾರೆ, ಆಗಿದೆ ಅಂತ ಹೇಳ್ತಾರೆ. ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಯ್ತು, ಈಗ ಇನ್ನೇನ್ ಕೇಳಂಗೇ ಇಲ್ಲ. ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ಮೇಡಮ್? 1 by 1 ಈಗ ಅಮೃತ ಯೋಜನೆ, ಅದಕ್ಕಿಂತ ಮುಂಚೆ ಅಂಡರ್ ಗ್ರೌಂಡ್ ಇದನ್ ಮಾಡಿದ್ದು, ಅದು ಸೇಮ್ ಹಂಗೆ, ಅದು ಹಳ್ಳ ಹಿಡಿದು ಹೋಯ್ತು. ಅದು
ಎಲ್ಲೂ ರೆಡಿ ಆಗ್ಲಿಲ್ಲ. ಅದು ಒಂದು 7-8-10 ವರ್ಷ ಹಂಗೆ ನಡೆದಿತ್ತು. ಹ್ಮ್ ಅದು ಈಗ ಸಕ್ಸಸ್ ಆಗಿಲ್ಲ. ಈಗ ಅಮೃತ ಯೋಜನೆ ಅಂತ ಮಾಡಿದ್ರು, ಇದು ಸಕ್ಸಸ್ ಆಗಿಲ್ಲ. ಕಾಟಾಚಾರಕ್ಕೆ ಬಂದ್ ಕೆಲಸ ಮಾಡಿದವ್ರ ತರ ಮಾಡಿ ಹೋಗ್ತಾರಲ್ವಾ? ಹೌದು ಮೇಡಮ್. ಈಗ ಏನಿತ್ತು ಹಂಗೆ ಬಿಟ್ಟಿದ್ರು, ಜನ ಚೆನ್ನಾಗಿರೋರು. ಇವರೆಲ್ಲ ಅಗದು ಗುಂಡಿ ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತೆ ಇನ್ನು ರೋಡ್ ಈಗ 2 ವರ್ಷ 1 ವರ್ಷ ಆಯ್ತು ಡಾಂಬರ್ ಹಾಕಿದ್ದು. ಈಗ ಅಗದ್ ಬಿಟ್ಟು ಎಲ್ಲ ಗುಂಡಿ ಮಾಡಿ ಹೋಗಿ, ಈಗ ನಾವು ಜನ ಮಾಡಿದ್ದು ಅಂತೇಳಿ ರೋಡ್ ಗುಂಡಿ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಈಗ ಮತ್ತೆ ಅದೇ ರೋಡ್ ಡಾಂಬರ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮತ್ತೆ ಇನ್ನ ಈ ಯೋಜನೆಯಿಂದ ದುಡ್ಡು ಬಿಡುಗಡೆ ಹಾಗಿದ್ರೆ ಸುಮ್ನೆ ಯಾರ್ದೋ ಬೇರೆಯವ್ರ ಹೊಟ್ಟೆ ತುಂಬ್ತಿದೆ ಇದರಿಂದ ಅಂತ ಹೌದು ಆಯ್ತಂದ್ರೆ. ಮೇಡಮ್. ಹೌದು ಮೇಡಮ್. ಇದೆಲ್ಲ ಕಮಿಷನ್ ಹೊಡೆಯೋಕ್ಕೋಸ್ಕರನೇ ಮಾಡೋ ಸ್ಕೀಮ್ ಬಿಟ್ರೆ ಯಾರೇ ಕೆಲಸ ಆಗ್ಲಿ ಇದಾಗ್ಲಿ ಮಾಡೋ ಅಂತದ್ದು ಒಂದು ಇದೆ ಇಲ್ಲಕ್ಕೆ ಇಲ್ಲ. ಓಕೆ, ಥ್ಯಾಂಕ್ ಯು ದೇವರಾಜ್ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಗರಸಭೆ ಅಧಿಕಾರಿಗಳಿಗೆ ಕರೆ ಮಾಡ್ತಾ ಇದ್ದೀವಿ. ಏನು ಉತ್ತರ ಕೊಡ್ತಾರೆ, ಅವ್ರ ಬಾಯಿಂದ ಏನು ಉತ್ತರ ಬರುತ್ತೆ ಅಂತ ನೋಡೋಣ. ಯಾಕಂದ್ರೆ ಚಿಕ್ಕಮಗಳೂರು ಜನರಿಗೆ ನಗರಸಭೆ ಅಂತ ಒಂದು ಇದೆಯಾ, ಅದರಲ್ಲಿ ಅಧಿಕಾರಿಗಳು ಇದ್ದಾರಾ ಅನ್ನುವಂಥ ಕನ್ಫ್ಯೂಷನ್ಸ್ ಇದೆ. ಅದಕ್ಕೂ ಉತ್ತರ ಕೊಡಬೇಕಲ್ಲ. ಇಲ್ಲ ನಗರಸಭೆ ಅಂತ ಒಂದಿದೆ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳಬೇಕಲ್ವಾ. ನೋಡಿ, ನಗರಸಭೆಯ ವಿರುದ್ಧ ಚಿಕ್ಕಮಗಳೂರು ಜನ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಒಂದು ಯೋಜನೆ ಅಂತ ಅಲ್ಲ, ಎಲ್ಲ ಯೋಜನೆಗಳಲ್ಲೂ ಕೂಡ ಇದೇ ಥರದ ಒಂದು ಹಣೆ ಬರ. ಎಲ್ಲ ರೋಡು ಅಗಲೀಕರಣ ಮಾಡಿಟ್ಟಿದ್ದಾರೆ, ಎಲ್ಲ ಟಾರ್ ರೋಡ್ಗಳನ್ನು ಕೂಡ ಹಾಳು ಮಾಡಿಟ್ಟಿದ್ದಾರೆ. ವಾಪಸ್ ಗುಂಡಿ ಮುಚ್ಚೋ ಕೆಲಸನೂ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಗರಸಭೆ ಅಧ್ಯಕ್ಷರು ವರಸಿದ್ದಿ ವೇಣುಗೋಪಾಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಮೇಲೆ ಬಹಳಷ್ಟು ಆರೋಪಗಳನ್ನ ಜನ ಮಾಡ್ತಾ ಇದ್ದಾರೆ. ನನ್ ಮೇಲೆ ಮಾಡಕ್ ಬರೋದೇ ಇಲ್ಲ. ಯಾಕೆ ಅಂದ್ರೆ ಅದು ನಿರ್ವಹಣೆ ಟೆಂಡರ್ ತಗೊಂಡಿದ್ದು KWS ವತಿಯಿಂದ. ಓಕೆ. ಆಂಧ್ರದವ್ರು ಯಾರೋ ಅದು ಟೆಂಡರ್ ತಗೊಂಡಿದ್ದು. ಓಕೆ. ಆಮೇಲೆ ಅದು ಸಬ್ ಏಜೆನ್ಸಿ ಕೊಟ್ಟಿ ರಾಮೇಗೌಡ ಅಂತೇಳಿ ಕೆಲಸ ಮಾಡಿದವರು. ಓಕೆ. ನಾವು ಕಳೆದ 25 ತಿಂಗಳಿಂದ ಬೈರತಿ ಬಸವರಾಜು, ಬೈರತಿ ಸುರೇಶ್ವರ ಜೊತೆಲಿ ಹಲವಾರು ಸಭೆಗಳನ್ನ ಮಾಡಿದೀವಿ. ಓಕೆ. ಅವರು ಸರಿಯಾದ ರೀತಿಲಿ ಮಾಡ್ತಾ ಇಲ್ಲ ಅಂತೇಳಿ ಮಾಡಿದ್ದಾರೆ. ನಾವು ಅದಕ್ಕೆ ಈಗ ಏನು ಹೆಚ್ಚುವರಿ ಹಣ ಕೊಡ್ಬೇಕು ಅಂತೇಳಿ ಅವ್ರೇನು ಒಂದು ಪ್ಲಾನ್ ಮಾಡ್ಕೊಂಡಿದ್ರು KWS. ಅದಕ್ಕೆ ಕೊಡಬಾರ್ದು ಅಂತ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ನಾನು ತಿಳಿಸಿದ್ದೀನಿ. ಓಕೆ. ಆಮೇಲೆ ಎಲ್ಲ ಅಗದಿ ಎಲ್ಲ ಎಲ್ಲೆಲ್ಲಿ ಬೇಕಲ್ಲ ಅಗದಿ ಹೋಗಿದ್ದಾರೆ. ಆಮೇಲೆ ಒಳಚರಂಡಿ ಮಾಡಿದ್ದು ಅವರೇನೆ. ಒಳಚರಂಡಿ ವ್ಯವಸ್ಥೆನೂ ಸರಿಯಾದ ರೀತಿಯಲ್ಲಿ ಮಾಡ್ದಲೇ ನಮ್ಗೆ ದಿನನಿತ್ಯ 100 ಫೋನ್ಗಳು ಸಾರ್ವಜನಿಕರು ದೂರ ಬರುತ್ತೆ. ಫೈನ್ ಸರ್, ಈಗ ನೀವ್ ಹೇಳ್ತಾ ಇರೋದು ಕಾಂಟ್ರಾಕ್ಟರ್ ಸರಿ ಮಾಡಿರ್ಲಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನೀವ್ ಹೇಳ್ತಿರೋದಲ್ವಾ? ಸಂಬಂಧ ಅಲ್ಲ, ಸಂಬಂಧ ಇದೆ. ಇದು ಮೇಲೆ ಸರಿ ಮಾಡಿಸ್ಬೇಕಾಗಿರೋದು ಯಾರು? ನಾವ್ ಹೇಳಿದ ಕೆಲಸ ಅವರು ಸರಿ ಮಾಡ್ತಾ ಇಲ್ಲ ಅಂತ. ಫೈನ್ ಸರ್, ಅವ್ರ ಕೆಲಸ ಸರಿ ಮಾಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ನಿಮ್ಮ ಅಂಡರ್ ನಲ್ಲೇ ಬರ್ತಾರೆ ಅಲ್ವಾ? ನಿಮ್ಮದೇ ನಗರ ಅಲ್ವಾ? ನಿಮ್ಮದೇ ನಗರಸಭೆ ಅಲ್ವಾ? ಅಂಡರ್ ನಮಗ್ ಬರಲ್ಲ, ಜಿಲ್ಲಾಡಳಿತಕ್ಕೆ ಬರ್ತದ. ಅವರು ನಿಮ್ಮ ಪಾತ್ರ ಇದ್ರಲ್ಲಿ ಏನೂ ಇಲ್ಲ ಹಂಗಾದ್ರೆ? ನಮ್ ಪಾತ್ರ ಇದೆ, ಇಲ್ಲ ಅಂತಲ್ಲ. ನಮ್ ಪಾತ್ರ ಏನೋ ಡೈರೆಕ್ಷನ್ ಹೇಳ್ಬೋದು, ಹಿಂಗ್ ಮಾಡ್ಬೇಕು ಅಂತ ಹೇಳ್ಬೇಕು. ಅಂದ್ರೆ ನಿಮ್ ಮಾತು ಕೇಳ್ತಾ ಇಲ್ಲ ಅವರು, ನಿಮಗ್ ಬೆಲೆ ಕೊಡ್ತಾ ಇಲ್ಲ. ಹೌದು, ಫೋನ್ ಎತ್ತಲ್ಲ. ಎಡಬಲ್ಲಿ ಆಗ್ಲಿ ಇಂಜಿನಿಯರ್ ಆಗ್ಲಿ ಫೋನ್ ಎತ್ತದಿಲ್ಲ. ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಬೇಕಾರೆ. ಓಕೆ. ಅಂದ್ರೆ ಈಗ ನಗರಸಭೆ ಅಧ್ಯಕ್ಷರಿಗೆ ಬೆಲೆ ಕೊಡ್ತಾ ಇಲ್ಲ. ಅವರು ಏನ್ ಮಾಡ್ತಾರೆ, ನಮ್ಮ ಬಿಲ್ ಮಾಡ್ಕೊಳೋದೆಲ್ಲ ಮೇಲ್ಮಟ್ಟದಲ್ಲಿ ಬಿಲ್ ಮಾಡ್ಕೊಂತಾರೆ. ಫೈನ್. ನಮ್ಗೆ ಬಿಲ್ ಆಗಿರೋದು ಗೊತ್ತಿರಲ್ಲ, ಏನು ಇಲ್ಲ. ಈಗ ಎಷ್ಟು ಕೊಟ್ಟೆ, ಎಷ್ಟು ಬಿಲ್ ಆಯ್ತು ಏನೋ ನಮಗೇನ್ ನಮ್ಮ ಹತ್ರ ಏನೋ ಸ್ಪೆಸಿಫಿಕ್ ಆಗಿ ನಮ್ಮ ಹತ್ರ ಕೇಳಲ್ಲ. ಅಲ್ಲ ಸರ್, ಈಗ ಒಂದ್ ನಿಮಿಷ ಇರಿ. ನೀವ್ ಹೇಳ್ತಾ ಇದ್ರಿ ನಾನು ಹೇಳ್ದಂಗ್ ಕೇಳಲ್ಲ, ನನ್ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ? ಓಕೆ, ನಾನು ಅದನ್ನ ಒಪ್ಕೊಳ್ತೀನಿ. ಆದ್ರೆ ನಿಮ್ಮ ನಗರ ಚೆನ್ನಾಗಿರ್ಬೇಕು, ಎಲ್ಲೂ ಗುಂಡಿ ಇರಬಾರ್ದು, ರೋಡ್ ಎಲ್ಲ ಚೆನ್ನಾಗಿರ್ಬೇಕು, ನೀರೆಲ್ಲ ಚೆನ್ನಾಗಿ ಬರ್ಬೇಕು, ಚರಂಡಿ ಎಲ್ಲ ಕ್ಲಿಯರ್ ಆಗಿರ್ಬೇಕು ಅಂತ. ಚರಂಡಿ ವ್ಯವಸ್ಥೆ ಸ್ವಚ್ಛತೆ ಬಗ್ಗೆ ನಮ್ದು ಇಡೀ ರಾಜ್ಯದಲ್ಲೇ ನಮ್ ಸ್ವಚ್ಛತೆ ಒಳ್ಳೆ ಸ್ಥಾನ. ಅಲ್ಲ, ನನಗೆ ಆಶ್ಚರ್ಯ ಅನಿಸ್ತಿದೆ. ನಾನು ಇಲ್ಲಿ ಚರಂಡಿ ಫೋಟೋ ವಿಡಿಯೋಸ್ ಎಲ್ಲ ನೋಡ್ತಾ ಕೂತಿದ್ದೀನಿ. ಈ ಚರಂಡಿ ಕ್ಲೀನು ಮಾಡಿಲ್ಲ, ಏನೂ ಇಲ್ಲ ಅನ್ನೋದನ್ನ ಅಲ್ಲಿನ ಜನ ಮೇಡಮ್ ಏನು ಚರಂಡಿ ಎಲ್ಲ ಸ್ವಚ್ಛತೆಯಲ್ಲಿ ನಾನು ದಿನನಿತ್ಯ ಸಂಪರ್ಕ ಇದ್ದೀನಿ. ದಿನನಿತ್ಯ ನಾವು ವಾರ್ಡ್ ವಿಸಿಟ್ ಕೊಡ್ತಾ ಇರ್ತೀನಿ. ಓಕೆ. ನೀವು ಅದ ಸ್ವಚ್ಛತೆ ಬಗ್ಗೆ ನಾ ಎಲ್ಲ 1-2 ಇರ್ಬೋದು, ಇಲ್ಲ ಅಂತೀನಿಲ್ಲ. 1-2 ಯಾಕೆ ಬಿಟ್ಬಿಟ್ರಿ? ಅಲ್ಲಲ್ಲ, ದಿನನಿತ್ಯ ನಾವು ಗ್ಯಾಂಗ್ ವರ್ಕ್ ಬಿಟ್ಟು ನಾವು ಕೆಲಸ ಮಾಡಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳಾಗ್ಲಿ ನಮ್ಮ ಪೌರ ಕಾರ್ಮಿಕರಾಗ್ಲಿ ಸ್ವಚ್ಛತೆಯಲ್ಲಿ ಯಾವುದೇ ಹಿಂದೆ ಬಿದ್ದಿಲ್ಲ. ಸರ್ ಏನ್ ಗೊತ್ತಾ, ಈಗ
ಈಗ ಅವ್ರು ನಾನು ಹೇಳೋ ಮಾತು ಕೇಳ್ತಿಲ್ಲ, ಇವ್ರು ನಾನು ಹೇಳೋ ಮಾತು ಕೇಳ್ತಿಲ್ಲ, ಇವ್ರು ನನ್ನ ಅಂಡರಲ್ಲಿ ಬರಲ್ಲ, ಅವರೆಲ್ಲ ಮೇಲ್ಮಟ್ಟದಲ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು ಸೆಕೆಂಡ್ರಿ. ನಾನು ಹಲವಾರು ಬಾರಿ ದೂರು ಕೊಟ್ಟಿನಿ ಜಿಲ್ಲಾಧಿಕಾರಿಗಳಿಗೂ. ಸರಿ, ಈಗ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಮೀಟಿಂಗ್ ಆಗಿದ್ಯಾ? ಆಗಿದೆ. ಓಕೆ ಫೈನ್, 1 ಸೆಕೆಂಡ್ ಸರ್, ಹೋಲ್ಡ್ ಆನ್. ಶಾಸಕರಾದಂತ ಎಚ್.ಡಿ. ತಮ್ಮಯ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ನಿಮ್ಮ ಊರಿನ ಜನ ಹೇಳ್ತಿರೋದು ಏನು ಅಂತಂದ್ರೆ, ಕಾಮಗಾರಿಗಳೆಲ್ಲವೂ ಅರ್ಧಂಬರ್ಧ ಆಗಿದೆ, ಹಾಗೇ ಬಿಟ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಅಮೃತ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಅನ್ಯಾಯ ಆಗ್ತಾ ಇದೆ, ನೀರೇ ಬರ್ತಿಲ್ಲ, ನಗರಸಭೆಯವರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಸರ್, ನಿಮ್ ಗಮನಕ್ಕೆ ಬಂದಿದೆಯಾ ಇದು? ನಗರಸಭೆಯವ್ರು ಮೇಂಟೈನ್ ಮಾಡ್ತಾ ಇಲ್ಲ ಅಂತಲ್ಲ ಮೇಡಮ್, ಇದು KUWS ನವ್ರು ಮಾಡಿರ್ತಕ್ಕಂತ ಯೋಜನೆ ಅಮೃತ್ ಸ್ಕೀಮ್ದು. ಓಕೆ. ಅದ್ರದನ್ನ 2022 ಡಿಸೆಂಬರ್ ತಿಂಗಳಲ್ಲೇನೆ ಹಿಂದಿನ ಸರ್ಕಾರ ಇದ್ದಾಗಲೇ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದ್ರ ಕುಡಿಯೋ ನೀರಿನ ಕೆಲಸ ಸಮಗ್ರವಾಗಿ ಕಂಪ್ಲೀಟ್ ಇನ್ನು ಮಾಡಿಲ್ಲ ಅಂತೇಳಿ ನಾನು ಒಂದ್ ಸಭೆ ಮಾಡಿದ್ದೇನೆ, ಜಿಲ್ಲಾಧಿಕಾರಿಗಳು ಸಭೆ ಮಾಡಿದ್ದಾರೆ. KUWS ನವರಿಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ಅವರಿಗೂ ಸೂಚನೆ ಕೊಟ್ಟಿದ್ದಾರೆ. ಈಗ ನಗರಸಭೆಯವರು ಅದನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದೆ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ಳುವಾಗ ಸರಿಯಾದ ರೀತಿಯಲ್ಲಿ ಆಗಿದ್ದಂತ ಅಧಿಕಾರಿಗಳು ಆಗಿದ್ದಂತ ಸರ್ಕಾರ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದರಿಂದ ನಗರ ಜನತೆ ತೊಂದರೆ ಆಗಿದೆ. ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಾವು ಮತ್ತೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಸರಿಪಡಿಸ್ತೇವೆ. ಯಾವಾಗ ಸರಿ ಹೋಗ್ಬೋದು ಅಂತ ಒಂದು ಅಂದಾಜು ಸರ್? ಅಲ್ಲ, ಈಗೇನ್ ಆತರ ತೊಂದರೆ ಇಲ್ಲ, ನೀರ್ ಬರ್ತಾ ಇದೆ. ಈಗ ನೀರಿಗೇನ್ ತೊಂದರೆ ಇಲ್ಲ, ಎಲ್ಲೋ ಒಂದ್ ಕಡೆ 2 ಕಡೆ ತೊಂದರೆ ಆಗ್ತಾ ಇದೆ ಸರ್. ಈಗ ನನ್ನ ಹತ್ರ ಒಂದಿಬ್ರು ಮಾತಾಡಿದ್ರು, ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ನೀರ್ ಬರ್ದೇ ತುಂಬಾ ದಿನಗಳೇ ಆಗಿದೆ. ಒಂದು, 2ನೇ ಚರಂಡಿ ಕೂಡ ಕ್ಲೀನ್ ಮಾಡ್ತಾ ಇಲ್ಲ. 3ನೇದು ರೋಡ್ ಎಲ್ಲ ಒಡೆದು ಬಿಟ್ಟಿದ್ದಾರೆ, ಪೈಪ್ ಹಾಕೋದಕ್ಕೆ ಅಂತ ಅಗಲೀಕರಣ ಮಾಡಿದ್ದಾರೆ, ಬಟ್ ಅದನ್ನ ಕ್ಲೋಸ್ ಕೂಡ ಮಾಡಿಲ್ಲ. ಹಾಸ್ಪಿಟಲ್ಸು ಎಲ್ಲ ಕಡೆ ಡಸ್ಟ್ ಅಲರ್ಜಿ ಆಗ್ತಾ ಇದೆ, ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅಂತ. ಈಗ ಅದು ನಗರೋತ್ಥಾನ ಯೋಜನೆಯಲ್ಲಿ 17 ಕೋಟಿ ಮಂಜೂರಾಗಿ ಟೆಂಡರ್ ಆಗಿದೆ, ರಸ್ತೆ ಮಾಡ್ತಾ ಇಲ್ಲ ಗುತ್ತಿಗೆದಾರರು. ಈಗ ನೀತಿ ಸಂಹಿತೆ ಬಂದಿದೆ, ಮಾಡ್ತಾರೆ. ರಸ್ತೆ ಮಾಡೋದಕ್ಕೆ ಪೈಪ್ ಲೈನ್ ಹೊಡೆದ್ರಕ್ಕೂ ಸಂಬಂಧ ಇಲ್ಲ, ಒಟ್ಟು ಅದನ್ನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ದಿನ ಟೈಮ್ ಬೇಕು, ಸರಿಯಾಗಿ. ಸೊ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ರಿಸಲ್ಟ್ ಎಲ್ಲ ಬಂದ ಕುಡಿಯೋ ನೀರಿಗೆ ಯಾವ್ದೇ ತೊಂದರೆ ಇಲ್ಲ. ಯಾವ್ದೋ ಒಂದು ಭಾಗದಲ್ಲಿ 2 ಭಾಗದಲ್ಲಿ ಇರ್ಬೋದೇನೋ, ಆದ್ರೆ ಸಮಗ್ರವಾಗಿ ನಗರದಲ್ಲೆಲ್ಲೂ ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಅಲ್ಲ ಸರ್, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ಕೆಲವರು ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಅದನ್ನೇ ಹೇಳ್ತಾ ಇದೀನಲ್ಲ. ಎಲ್ಲೋ ಕೆಲವು ಕಡೆ ಕೆಲವು ಭಾಗದಲ್ಲಿ ನನಗೆ ಗೊತ್ತಿದ್ದಂಗೆ ಎಲ್ಲೋ ಕೆಲವು. ಫೈನ್ ಸರ್, ಫೈನ್. ಬಟ್ ನೀರಿನ ಸಮಸ್ಯೆ ಒಂದೇ ಅಲ್ವಲ್ಲ? ಈಗ ತುಂಬಾ ರೋಡ್ಗಳನ್ನ ನೋಡಿದಾಗ ಅಲ್ಲಿ ಅಗಲೀಕರಣ ಮಾಡಿದ ಹಾಗೆ ಬಿಟ್ಟಿದ್ದಾರೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಒಂದ್ ನಗರ ಅಂತ ಹೇಳಿದ್ಮೇಲೆ. ಇಲ್ಲ ಖಂಡಿತ ಅದನ್ನ 17 ಕೋಟಿ ಟೆಂಡರ್ ಆಗಿದೆ. ಗುತ್ತಿಗೆದಾರರಿಗೆ ನೋಟಿಸ್ 2 ನೋಟಿಸ್ ಕೊಟ್ಟಿದ್ದಾರೆ. ಓಕೆ. ಕೆಲಸ ಮಾಡಿದ್ರೆ ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಮತ್ತೆ ಬೇರೆ ಮಾಡ್ತಾರೆ. ಓಕೆ ಸರ್, ನಮ್ ಜೊತೆಗೆ ನಗರಸಭಾ ಅಧ್ಯಕ್ಷರು ಕೂಡ ಮಾತನಾಡ್ತಾ ಇದ್ರು. ಹೇಳಿ ಮೇಡಮ್. ಸರ್, ನಿಮ್ಮ ಶಾಸಕರೇ ಇದ್ದಾರೆ, ಏನೇನ್ ಸಮಸ್ಯೆ ಇದೆ, ಏನ್ ಕೊರತೆ ಇದೆ? ಸರಿ ಇದೆ, ಅವ್ರು ಹೇಳಿರೋದು ಸರಿ ಇದೆ. ನಾವು ಈಗ ಹ್ಯಾಂಡ್ ಓವರ್ ತಗೊಂಡಿರೋದು ಹೌದು, ಅವ್ರು ಹೇಳಿರೋದು ಸರಿ ಇದೆ. ಗುತ್ತಿಗೆದಾರರು ನಮಗೆ 17 ಕೋಟಿ ರೂಪಾಯಿ ಹಣ ಇದೆ ಡಾಂಬರೀಕರಣಕ್ಕೆ, ಡ್ರೈನೇಜಿಗೆ ಎಲ್ಲ. ಗುತ್ತಿಗೆದಾರರು ಕೆಲಸ ಪ್ರಾರಂಭ ಮಾಡಿಲ್ಲ, ಎರಡು ವಾರ್ಡಲ್ಲಿ ಪ್ರಾರಂಭ ಮಾಡಿದಾರೆ ಅಷ್ಟೇ. ನಾವು 2-3 ಸಲ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದೀವಿ. ಈಗ 2 ವಾರದಿಂದ ಕೆಲಸ ಪ್ರಾರಂಭ ಆಗಿತ್ತಾ? ಆಗಿಲ್ಲ, 2 ವಾರ್ಡಲ್ಲಿ ಮಾತ್ರ ಡ್ರೈನೇಜ್ ಪ್ರಾರಂಭ ಮಾಡ್ಯಾರ. ಇನ್ನೂ 17 ಕೋಟಿ ರೂಪಾಯಿ ಹಣ ಇದೆ ನಮ್ಮ ಹತ್ರ. ಅದು 2 ವರ್ಷ ಆಗಿದೆ ಟೆಂಡರ್ ಆಗಿ, ಕೆಲಸ ಮಾಡಿಲ್ಲ. ಪ್ರಾರಂಭ ಮಾಡಕ್ಕೆ ಜಿಲ್ಲಾಧಿಕಾರಿಗಳನ್ನು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಎಷ್ಟು ದಿನ ಬೇಕಾಗ್ಬೋದು ಸರ್? ಈಗ ನೀತಿ ಸಂಹಿತೆ, ಎಲೆಕ್ಷನ್ ರಿಸಲ್ಟ್ ಎಲ್ಲ ಮುಗಿದ್ಮೇಲೆ? ಅದಕ್ಕೂ ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ. ಒಟ್ಟು ಮಾಡ್ತಾರೆ. ಹಿಂದಿನ ಆಗಲೇ ಟೆಂಡರ್ ಆಗಿ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿರೋ ವರ್ಕ್ಗಳಿಗೇನು ನಿಲ್ಸೋದಿಲ್ಲ. ಸರಿ, ಓಕೆ ಫೈನ್ ಸರ್. ನನಗೆ ಒಂದು ಡೇಟ್ ಹೇಳ್ಬೋದಲ್ಲ, ಅಥವಾ ಒಂದು 3 ಮಂತ್ಸ್ ಅಲ್ಲಿ ಆಗುತ್ತೆ, 6 ಮಂತ್ಸ್ ಅಲ್ಲಿ ಆಗುತ್ತೆ? ಅದು ನಗರೋತ್ಥಾನದಲ್ಲಿ ಆಗಿರೋದು. ನಗರೋತ್ಥಾನ ಜಿಲ್ಲಾಧಿಕಾರಿಗಳು ಅದು ಟೆಂಡರ್ ಕರೆದಿರೋದು. ಓಕೆ. ಅವ್ರ ಮುಖಾಂತರನೇ ಅದು ಆಗ್ಬೇಕು. ಫೈನ್ ಸರ್, ನಿಮ್ಮ ಕೆಲಸ ಏನಿದೆ, ನೀವು ಒತ್ತಡ ಹೇರಬೇಕಲ್ಲ, ಇಷ್ಟೊಳಗೆ ನಾವು ಹೇಳಿದೀವಲ್ಲ, ನಾವು ಹೇಳಿದೀವಿ, 2 ನೋಟಿಸ್ ಕೊಟ್ಟಿದೀವಿ, 3ನೇ ನೋಟಿಸ್ ಕೊಡ್ತೀವಿ, ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ, ರೀಟೆಂಡರ್ ಕರೆಯುತ್ತೆ. ಆದಷ್ಟು ಬೇಗ ಆಗುತ್ತಾ ಈ ಕೆಲಸ? ಆಗುತ್ತೆ ಅಂತ ಭರವಸೆ ಇಟ್ಕೋಬಹುದಾ? ಹೌದು. ಸರಿ ಸರ್, ಹಾಗಿದ್ರೆ ದಯವಿಟ್ಟು ಆದಷ್ಟು ಬೇಗ ಕೆಲಸ ಮಾಡಿ. ಜನ ರೋಸ್ ಹೋಗ್ಬಿಟ್ಟಿದ್ದಾರೆ, ನಮಗೆ ತುಂಬಾ ವರ್ಷದಿಂದ ಇದೇ ತರ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾರು ರೋಸ್ ಆಗಿಲ್ಲ ಮೇಡಮ್, ನಮ್ ಚಿಕ್ಕಮಂಗ್ಳೂರಲ್ಲಿ ಎಲ್ಲದೂ ಚೆನ್ನಾಗಿದೆ. ಚಿಕ್ಕಮಂಗ್ಳೂರ್ ಹತ್ರನೇ ಮಾತಾಡಿದ್ದು ಸರ್, ನಾವು ಚಿಕ್ಕಮಂಗ್ಳೂರ್ ಹತ್ರನೇ ಮಾತಾಡಿದ್ದು. ಯಾರು ಕಳಿಸಿ ಮೇಡಮ್, ನಮ್ಮ ಹತ್ರ ಯಾರು ಬಂದಿಲ್ಲ ಇದುವರೆಗೂ, ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ.
ತುಂಬಾ ಬಾರಿ ನಾವು ಹೇಳಿ ಬಂದಿದೀವಿ, ಮಾಹಿತಿನ ಇಲ್ಲ 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 ಹಂಚ್ಕೊಂಡಿದೀವಿ ಅಂತ ಸಾಧ್ಯನೇ ಇಲ್ಲ. ಹೇಳ್ತಾ ಇದ್ರು. ನಾನು ದಿನನಿತ್ಯ ನಗರಸಭೆಯಲ್ಲಿ ಇರ್ತೀನಿ, ದಿನನಿತ್ಯ ಸಾರ್ವಜನಿಕರ ಜೊತೆ ಇರ್ತೀವಿ. ಹ್ಮ್ ವಾರ್ಡ್ ವಿಸಿಟ್ ಇದ್ದೇ ಇರುತ್ತೆ. ಹಾ. ನಾನು ಮಧ್ಯಾಹ್ನ ತನಕ ವಾರ್ಡ್ ವಿಸಿಟ್ ಅಲ್ಲೇ ಇರ್ತಾನೆ, ಯಾರು ಬಂದಿಲ್ಲ. ಸೊ ಯಾರೋ ವಾರ್ಡ್ ಬೇಕು ವಿಸಿಟ್ ಅಲ್ಲೇ ಇದ್ದಾಗ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ, ಎಲ್ಲೆಲ್ಲಿ ರೋಡ್ ಅಗಲೀಕರಣ ಆಗಿದೆ, ಹೌದು, ಎಲ್ಲೆಲ್ಲಿ ಹೌದು. ಮುಚ್ಚಿಲ್ಲ, ಏನೇನ್ ಸಮಸ್ಯೆ ಇದೆ ಅಂತ. ಎಲ್ಲ ಅದಾದ್ರೂ ಗೊತ್ತಿದೆ. ನೋಡ್ಕೊಂಡು ಅಟ್ಲೀಸ್ಟ್ ಕ್ಲಿಯರ್ ಮಾಡ್ಬೋದಲ್ಲ ಸರ್. ಮಾಡ್ತಾ ಇದೀವಲ್ಲ, ಒಂದೊಂದಾಗಿ ಮಾಡ್ತಾ ಇದೀವಿ. ಬೇಗ ಮಾಡಿ, ನೀವು ಒಂದೊಂದೇ ಮಾಡಿಸೋ ಬದಲು Okay, ಆದಷ್ಟು okay. ಬೇಗ ಮಾಡಿ, ಜನರಿಗೂ ಕೂಡ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ ಓಕೆ. ಎಸ್, ನಗರಸಭೆ ಅಧ್ಯಕ್ಷರು ಮತ್ತು ಅಲ್ಲಿನ ಶಾಸಕರು ಎಚ್ ಡಿ ತಮ್ಮಯ್ಯ ಇಬ್ರು ಕೂಡ ಮಾತನಾಡಿದ್ರು. ಒಬ್ರ ಮೇಲೆ ಒಬ್ರು ಹೇಳ್ತಾ ಇದ್ದಾರೆ, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು, ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ. ಯಾರಿಗೇ ಸಂಬಂಧಪಟ್ಟಿದ್ರು ಅಭಿವೃದ್ಧಿ ಅನ್ನೋದು, ಕಾಮಗಾರಿ ಅನ್ನೋದು ಜನರಿಗೆ ಸಂಬಂಧಪಟ್ಟಿದ್ದು. ಬಹಳಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸಿ. ಇದಾಗಿತ್ತು ಇವತ್ತಿನ ಜನದನಿ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.